ಈ ರಸವನ್ನ ಯಾರಿಗೆ ಉಳ್ಕಡ್ಡಿ ಅಂದರೆ ಫಂಗಲ್ ಇನ್ಫೆಕ್ಷನ್ನು ಹಾಗೆ ಬಿಳಿ ಚಿಬ್ಬು. ನಮಸ್ತೆ ಎಲ್ಲ ವೀಕ್ಷಕರಿಗೂ. ವೀಕ್ಷಕರೇ, ನಾನಿವತ್ತು ಒಂದು ಗಿಡವನ್ನು ತೋರಿಸ್ತೇನೆ. ಅದು ಯಾವ ರೀತಿ ಉಪಯೋಗ ಇದೆ ಅಂತ ನೀವೇ ನೋಡಿ. ವೀಕ್ಷಕರೇ, ಇದೇನು ನೋಡ್ತಾ ಇದ್ದೀರಾ, ಇದು ಬಂದು ಬುಗುರಿಕಾಯಿ ಅಂತ. ಸೊ ಇದ್ರ ಮರ ಬಂದು ಬುಗುರಿ ಮರ ಅಂತ ಕರೀತಾರೆ. ಹಾಗೆ ಕೆಲವು ಕಡೆ ಇದನ್ನ ಹೂವರಸಿ ಮರ ಅಂತಲೂ ಕರೀತಾರೆ. ನಾವು ಚಿಕ್ಕದ್ರಲ್ಲಿ ಇದರಿಂದ ಆಟ ಆಡ್ತಾ ಇದ್ದೋ ಬುಗುರಿ ಥರ, ಜ್ಞಾಪನ ಇರ್ಬೋದು ನಿಮಗೆಲ್ಲ. ಈ ಬುಗುರಿ ಥರ ಒಂದು ಕಾಯಿ ಇದೆ ನೋಡಿ, ಇದು ಎಷ್ಟು ಉಪಯೋಗ ಇದೆ ಅಂದರೆ ಇದ್ರ ಕಾಯಿಂದ, ಹಸಿರು ಕಾಯಿ ಇದೆಯಲ್ಲ, ಹಸಿರು ಕಾಯಿಯಿಂದ ಹಾಗೆ ಇದರ ಮರದ ಎಲೆಗಳೇನಿದೆ ಆ ಎಲೆಯಿಂದ, ತೊಗಟೆಯಿಂದ ಭಾಳಷ್ಟು ಉಪಯೋಗ ಇದೆ. ಫಸ್ಟು ನಾನಿವಾಗ ಇದ್ರ ಕಾಯಿ, ಈ ಹಸಿರು ಕಾಯಿ ಇದೆಯಲ್ಲ, ಇದ್ರದ್ದು ಏನು ಉಪಯೋಗ ಅಂತ ತಿಳಿಸ್ಕೊಡ್ತೇನೆ. ಇದ್ರ ಕಾಯಿನ ಕಟ್ ಮಾಡಿ ಅಥವಾ ಇದನ್ನು ಪ್ರೆಸ್ ಮಾಡಿ ಈ ಥರ ತೆಗೆದ್ರೆ ಒಂದು ಹಳದಿ ಬಣ್ಣದ್ದು, ಹಳದಿ ಕಲರ್ದೊಂದು ಇದು ಬರುತ್ತೆ, ರಸ ಬರುತ್ತೆ. ಏನು ನೋಡ್ತಾ ಇದ್ದೀರಾ, ಈ ರಸ ಇದೆಯಲ್ಲ, ಈ ರಸವನ್ನು ಯಾರಿಗೆ ಉಳ್ಕಡ್ಡಿ ಅಂದರೆ ಫಂಗಲ್ ಇನ್ಫೆಕ್ಷನ್ನು ಹಾಗೆ ಬಿಳಿ ಚಿಬ್ಬು ಅಂದರೆ ತೊನ್ನಲ್ಲ, ಬಿಳಿ ಚಿಬ್ಬಂತ ಹಾಕಿರುತ್ತೆ, ಅದಕ್ಕೆ ಈ ರಸವನ್ನು ಪ್ರತಿನಿತ್ಯ ಉಳ್ಕಡ್ಡಿ ಮತ್ತು ಆ ಬಿಳಿ ಚಿಬ್ಬಾಗಿರುತ್ತಲ್ಲ ಅದ್ರ ಮೇಲೆ ಹಚ್ಚೋದ್ರಿಂದ ಸಂಪೂರ್ಣ ವಾಸಿ ಆಗುತ್ತೆ. ಇಷ್ಟೇ ಅಲ್ಲ, ಯಾರಿಗೆ ಇಸುಬು ಅಂದರೆ ಎಕ್ಸಿಮಾ ಅಂತ ಏನು ಕರಿತೀವಿ, ಆ ಇಸುಬು ಕಾಯಿಲೆಗೆ ಈ ಎಲೆ ಇದೆಯಲ್ಲ, ಎಲೆ ಏನು ನೋಡ್ತಾ ಇದ್ದೀರಾ, ಇದ್ರ ಎಲೆ ರಸನ ಚೆನ್ನಾಗಿ ಹರಿದ್ಬಿಟ್ಟು ಆ ರಸ ಏನಿದೆ ಆ ರಸನ ತಗೊಂಡು ಎಲ್ಲಿ ಎಕ್ಸಿಮಾ ಅಥವಾ ಇಸ್ಬು ಅಂತ ಏನು ಕರಿತೀವಲ್ಲ ಅದ್ರ ಮೇಲೆ ಹಚ್ತಾ ಬಂದರೆ ಖಂಡಿತವಾಗ್ಲೂ ಇಸ್ಬು ಕಾಯಿಲೆ ವಾಸಿಯಾಗುತ್ತೆ.